ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಇದು. ಇಂದು ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಯಲಾಗುತ್ತೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿರುವಂತಹ ಹೈಕೋರ್ಟ್ ಪೀಠ ದರ್ಶನ್, ಪವಿತ್ರ ಗೌಡ, ಆರ್ ನಾಗರಾಜು, ಅನುಕುಮಾರ್, ಎಂ ಲಕ್ಷ್ಮಣ್, ಜಗದೀಶು ಇವರೆಲ್ಲರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಈಗಾಗಲೇ ದರ್ಶನ್ ಹಾಗೆ ನಾಗರಾಜ್ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಪವಿತ್ರ ಗೌಡ ಸೇರಿ ಅವರ ವಕೀಲರು ವಾದವನ್ನ ಮಂಡಿಸೋದು ಬಾಕಿ ಇದೆ. ನಂತರ ಎಸ್ಪಿಪಿ ಪ್ರಸನ್ನ ಕುಮಾರ್ ತನಿಖೆ ಸಮರ್ಥಿಸಿ ವಾದವನ್ನ ಮಾಡ್ತಾರೆ. ಈಗಾಗಲೇ ದರ್ಶನ್ ಅನಾರೋಗ್ಯ ಕಾರಣವನ್ನ ನೀಡಿ ಮಧ್ಯಂತರ ಜಾಮೀನನ್ನ ಪಡೆದಿದ್ದಾರೆ. ಆದರೆ ಇವರಿಗೂ ಕೂಡ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ ಸರ್ಜರಿಯನ್ನ ಮಾಡಿಸಿಲ್ಲ. ಹೀಗಾಗಿ ಹೈಕೋರ್ಟ್ ಈ ಕುರಿತಂತೆ ಪ್ರಶ್ನೆ ಮಾಡಿತ್ತು. ಇದಕ್ಕೆ ದರ್ಶನ್ ಪರ ವಕೀಲರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಪಿ ಏರಿಳಿತ ಆಗ್ತಾ ಇರೋದ್ರಿಂದ ಸರ್ಜರಿ ಮಾಡಿಸಿಲ್ಲ ಅನ್ನುವಂತಹ ಉತ್ತರವನ್ನ ನೀಡಿದ್ದಾರೆ. ಹೀಗಾಗಿ ಒಂದ್ ಕಡೆ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ದಾಗಿದೆ. ಇನ್ನುಳಿದಂತೆ ಇವತ್ತು ವಾದ ಪ್ರತಿವಾದ ನಡೆಯಲಿದೆ.